ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಅಂದಲಿ ಸಿಗ್ಗಾಂವ್ ತಾಲೂಕು ಕಾರ್ಮಿಕ ಸಂಘಟನೆಯವರು ಈಗ ಸುಮಾರು ವರ್ಷಗಳಿಂದ ನಮ್ಮ ಸಿಗ್ಗಾಂವ್ ಮತಕ್ಷೇತ್ರದಲ್ಲಿ ಕಾರ್ಮಿಕ ಸಂಘಟನೆ, ಕಾರ್ಮಿಕ ಕಟ್ಟಡ ಕಾರ್ಮಿಕ ಒಂದು ಕಾರ್ಡ್ ಮಾಡೋದಾಗ್ಲಿ, ಒಂದು ಲೋಪದೋಷಗಳು ಅನೇಕ ಇವತ್ತು ಜನರು ಈ ಕಾರ್ಮಿಕ ಸಂಘಟನೆಯವರಿಗೆ ಅನೇಕ ಇವರಿಗೆ ಮನವಿಯನ್ನು ಕೊಟ್ಟು, ಸುರೇಶರಾಗ್ಲಿ ಇಲ್ಲಿರ್ತಕ್ಕಂಥ ಅನೇಕ ಇವರಿಗೆಲ್ಲ ಒಂದು ಮನವಿ ಕೊಟ್ಟು ಜನರು ಹಳ್ಳಿಯಿಂದ ಬಂದು ನಗರದಿಂದ ಬಂದು ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಕಾರ್ಡ್ಗಳನ್ನ ರದ್ದು ಮಾಡಿದಾರ, ಇದು ಮಾಡಿದಾರ ಅಂತೇಳಿ ಅದು ಅನೇಕ ಇವತ್ತು 6,000 ಮಟ್ಟ ಹೋಗೈತಿ, ಜಿಲ್ಲಾ ಮಟ್ಟ ಹೋಗೈತಿ. ಹಿಂಗ ಒಂದು ಅನೇಕ ನ್ಯೂನತೆಗಳು ಈ ಕಾರ್ಮಿಕ ಸಂಘಟನೆ ಇಲಾಖೆಯಲ್ಲಿ ಮುಂದುವರೆದಿದೆ. ಇದೇ ರೀತಿ ಸೌರು ತಾಲೂಕಿನಲ್ಲಿ ಮಾಂತೇಶ್ ಹಿರೇಮಠ ಅನ್ನೋ ಅಲ್ಲಿ ಸುಮಾರು ವರ್ಷಗಳಿಂದ ಚಾರ್ ತಗೊಂಡು ಕೆಲಸ ಮಾಡ್ತಾ ಇದ್ದ. ಯಾವುದೇ ಒಬ್ಬ ವ್ಯಕ್ತಿಗಳು, ಒಬ್ಬ ಹೆಣ್ಮಕ್ಳು, ಯಾರೋ ಕಾರ್ಮಿಕ ಇಲಾಖೆಯವರು ವರ್ಕರ್ಸ್ ಒಂದು ಕೆಲಸನೂ ಮಾಡಿಲ್ಲ. ಅವ್ರು ಬಂದು ಸುಮ್ನೆ ಏನೋ ಮಾತಾಡೋದು, ಅವ್ರಿಗೆ ಏನೋ ಒಂದು ಕಾರಣ ಕೊಡೋದು, ಹೇಳೋದು, ರಿಜೆಕ್ಟ್ ಮಾಡೋದು ಕಾರ್ಡ್ಗಳನ್ನ, ಅನೇಕ ತೊಂದರೆಗಳನ್ನು ಕೊಡೋದು, ಕಾರ್ಮಿಕ ಸಂಘಟನೆಯವರಿಗೆ, ಬಡವರಿಗೆ, ದುಡಿತಕ್ಕಂಥವ್ರಿಗೆ ಈ ರೀತಿ ತೊಂದರೆ ಕೊಟ್ಟು ಅನೇಕ ಅಲ್ಲಿ ಯಾವುದೇ ಒಂದು ಸೌರ ತಾಲೂಕಿನ ಒಂದು ಕೆಲಸ ಕಾರ್ಯಗಳು ನಾವು ಮಾಡಿಲ್ಲ. ಇಲಾಖೆಯಲ್ಲಿ ಯಾವುದೂ ವರ್ಕ್ ಆಗಿಲ್ಲ. ಅನೇಕ ಸುಮ್ಮನೆ ಬಾಳ ತಗೊಂಡು ಕುದುರೋದು, ಖರ್ಚು ಹಾಕೋದು, ಪಗಾರ ತಗೊಳ್ಳೋದು, ಇನ್ನೇನು ಸುಮ್ಮನೆ ರೊಕ್ಕ ಹೊಡೆಯೋದು ಇಂಥವೆಲ್ಲ ಮಾಡ್ಕೊಂಡು ಸೌರ ತಾಲೂಕಿನಾಗ ಅವ ಬಂದಿದ್ದಾನ. ಆ ವ್ಯಕ್ತಿ ನಮ್ಮಲ್ಲಿ ಸಿಗ್ಗಾಂವ್ ತಾಲೂಕಿನಲ್ಲಿ ಬಂದು 4 ಜನ ತಗೋಣ ಅಂತ ಸುದ್ದಿ ಗೊತ್ತಾಗೈತಿ. ಅನೇಕ ಜನ ಈಗಾಗಲೇ ಹೇಳಿದಾರೆ ನಮ್ಗೆಲ್ಲ. ಆ ದೃಷ್ಟಿಯಿಂದ ಆ ಒಂದು ಮಾಂತೇಶ್ ಹಿರೇಮಠ ಅನ್ನೋರನ್ನ ನಮ್ಮ ಸಿಗ್ಗಾಂವ್ ತಾಲೂಕಿಗೆ 4 ತಗೊಂಡಿದ್ದನ್ನ ರದ್ದುಪಡಿಸಿ ಪುನಃ ಬೇರೆ ತಾಲೂಕು ಹಾಕ್ರಿ, ನಮ್ಮಲ್ಲಿ ಕೆಲಸ ಕಾರ್ಯ ಮಾಡಲ್ಲ ಅಂತ ಈಗ ನಮ್ಗೆಲ್ಲ ಹೇಳಿದಾರ. ಆ ದೃಷ್ಟಿಯಿಂದ ಅವನು ಬೇರೆ ಎಲ್ಲಾರು ಹಾಕ್ರಿ. ಯಾಕಂದ್ರೆ ಈಗ ನಮ್ಮ ಕಾರ್ಮಿಕ ಸಂಘಟನೆ ಇಲಾಖೆ ಒಳ್ಳೆ ಹೆಸರೈತಿ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ 4,000 ಇದಾರ, ಒಳ್ಳೆ ಕೆಲಸಗಾರರು, ಒಳ್ಳೆ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿಗಳು, ಮಹಾದಾನಿಗಳು, ಇಂಥವ್ರೊಬ್ಬ ಈ ಕಾರ್ಮಿಕ ಇಲಾಖೆಗಳನ್ನ ಪುನರ್ಚೇತನ ಮಾಡಿದಾರ, ಒಳ್ಳೆ ಹೆಸರನ್ನ ಪಡೆದಿದಾರ, ಒಳ್ಳೆ ಕೆಲಸ ಮಾಡ್ತಾ ಇದಾರ. ಅದಕ್ಕೆ ಅಂತ ಮಹಾನುಭಾವಂತ ವ್ಯಕ್ತಿಗಳ ಹೆಸರನ್ನು ಕೆಡಬಾರ್ದು. ಈ ಮಾಂತೇಶ್ ಹಿರೇಮಠ ಅನ್ನೋನ ಇಲ್ಲಿಂದ ಹೊರಗ್ ಮಾಡ್ಬೇಕು, ಇಲ್ಲಿಂದ ತೆಗೆದು ಹಾಕ್ಬೇಕು. ನಮ್ಮಲ್ಲಿ ಅವ್ನು ಇಡಬಾರ್ರಿ, ಬೇರೆ ಇನ್ನೊಬ್ಬರನ್ನ ನೇಮಿಸ್ಬಿಟ್ರೆ ಯಾರೋ ಒಬ್ರು ತಗೊಂಡು ಒಳ್ಳೆ ಕೆಲಸ ಕಾರ್ಯ ಮಾಡಂತವ್ರು ಇಲ್ಲಿ ತಂದು ನೇಮಿಸ್ರಿ. ಅವನ ಬಗ್ಗೆ ನಮ್ಮ ಎಲ್ಲಾ ಕಾರ್ಮಿಕ ಸಂಘಟನೆಯವ್ರು ವಿರೋಧ ಐತಿ ಅಂತ ಹೇಳಿ ನಾನು ಈ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ. ಸಿಗ್ಗಾಂವ್ ತಾಲೂಕಲ್ಲಿ ಅನೇಕ ಕಾರ್ಮಿಕರ ಕಾರ್ಡ್ ರದ್ದಾಗ್ಯಾವ್ರಿ, ಅದರ ಬಗ್ಗೆ ನೀವೇನ್ ಹೇಳಕ್? ಬಹಳ ರದ್ದಾಗಿದಾವ್ರಿ, ಅನೇಕ ಕಾರಣಗಳು ರದ್ದಾಗಿದಾವ್, ಬಹಳ ಲೋಪದೋಷಗಳದಾವು, ಅನೇಕ ಕಾರಣಗಳಿಂದ ತೆಗೆದು ಹಾಕ್ಯಾರ. ಅದಕ್ಕೆ ನಮ್ಮ ಕಾರ್ಮಿಕ ಸಂಘಟನೆ ಕಡೆ ಅನೇಕ ಹಳ್ಳಿಯಿಂದ ಬಂದು ಹೆಣ್ಮಕ್ಳು, ಬಡವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಬಂದು ಹೇಳ್ತಾ ಇದಾರ. ಅವ್ರ ಮಕ್ಕಳು ಮರಿ ಗತಿ ಏನು, ಅವರು ಲಗ್ನ ಆದ್ರೆ ರೊಕ್ಕ ಬರ್ತಾ ಇಲ್ಲ, ಮಕ್ಕಳು ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಅನೇಕ ಯೋಜನೆಗಳು, ಒಂದು ಮದುವೆ ಆದ್ರೆ ರೊಕ್ಕ ಬರ್ತಾ ಇಲ್ಲ. ಇಂತಹ ಅನೇಕ ಇಲ್ಲೇ ಇರ್ತಕ್ಕಂಥವ್ರು ನಮ್ಮ ಬಸವಣ್ಣವರು, ನಮ್ಮ ಸುರೇಶ್ ಅವರು, ಪಕ್ಕೇರಣ್ಣವರು, ಅನೇಕ ಎಲ್ಲ ಇಲ್ಲಿ ಮುಖಂಡರದಾರ, ನಮ್ಮ ಕಾಳೆಯವರು ಎಲ್ಲರೂ ಅನೇಕ ಹಗಲುಗಳನ್ನಂತ ದುಡಿತಾರ, ಇಲ್ಲಿ ಕೆಲಸ ಕಾರ್ಯ ಮಾಡ್ತಾರ. ಅಂತವ್ರಿಗೆ ಸುಮ್ಮನೆ ಅನ್ಯಾಯ ಆಕತ್ತಿದೆ. ಅದಕ್ಕೆ ಏನ ಲೋಪ ದೋಷಗಳದಾವ್ ಕಾಡಿನಲ್ಲಿ, ಅವನ ತಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಕ್ರಮ ತಗೋಬೇಕು, ಅವನು ಪುನರ್ಚೇತನ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ಕಾರ್ಡ್ ಮಾಡಿಕೊಡ್ಬೇಕು, ಮಕ್ಕಳಿಗೆ ಸ್ಕಾಲರ್ಶಿಪ್, ಮದುವೆ ಮಾಡಿದ ಮಕ್ಕಳಿಗೆ ರೊಕ್ಕ ಕೊಡ್ಬೇಕು. ಅನೇಕ ಈಗೇನು ತೊಂದರೆಗಳಾಗ್ಯಾವು, ನ್ಯೂನತೆಗಳೇನು ತೊಂದರೆಗಳದಾವು ಅವನ್ನೆಲ್ಲ ಸರಿಪಡಿಸ್ಬೇಕು ಅಂತೇಳಿ ನಾನು ಇಲಾಖೆಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಸಂತೋಷ್ ಲಾಡ್ ಸಾಹೇಬರು ಒಳ್ಳೆ ಒಂದು ಇಲಾಖೆಯನ್ನ ಪುನರ್ಚೇತನ ಮಾಡಿದಾರ, ಒಳ್ಳೆ ಕೆಲಸ ಮಾಡ್ತಾ ಇದಾರ, ಕ್ಯಾಬಿನೆಟ್ ಮಂತ್ರಿ ಇದ್ದಾರ, ಮಹಾದಾನಿಗಳಿದಾರ. ಅವ್ರ ಬಗ್ಗೆ ನಮ್ಮ ಎಲ್ಲಾ ಸಂಘಟನೆಯರು ಕೂಡ ಒಳ್ಳೆ ಹೆಸರು ಐತಿ. ತಮ್ಮ ಬಗ್ಗೆ ನಾವು ಹೋಗುತ್ತೇವೆ, ಸಿಗ್ಗಾಂವ್ ಮತಕ್ಷೇತ್ರ ಜಿಲ್ಲೆಯವರು. ಆದ್ರೆ ಇವೇನು ಇಲಾಖೆವಾರು ಏನು ಕೆಲಸ ಕಾರ್ಯಗಳೇನು ಈಗ ಅಡೆತಡೆಗಳದಾವು, ತೊಂದರೆಗಳದಾವು, ರದ್ದಾಗ್ಯಾವು, ಅನೇಕ ಲಕ್ಷಾಂತರ ಕಾರ್ಡ್ ರದ್ದಾಗಿದಾವು, ಬಹಳ ತೊಂದರೆ ಆಗಿದೆ ಜನರಿಗೆ. ಅವನ್ನೆಲ್ಲ ತಾವು ದೊಡ್ಡ ಮನಸ್ಸು ಮಾಡಿ ಇಲಾಖೆಯಲ್ಲಿ ತಮ್ಮ ಎಲ್ಲವನ್ನು ತರಿಸ್ಕೊಂಡು ತಾವು ಕೂಡಿಸುವ ಪರಿಶೀಲನೆ ಮಾಡಿ ಸರಿಪಡಿಸಬೇಕು. ಸೌಲೂರಿನಲ್ಲಿ ಕೂಡ ಬಹಳ ತೊಂದರೆ ಆಗೈತಿ. ಈ ಮಾಂತೇಶ್ ಹಿರೇಮಠ ಅನ್ನೋ ಕೂಡ ಅಲ್ಲಿ ಬಹಳ ತೊಂದರೆ ಮಾಡ್ಯಾನ. ಅದಕ್ಕೆ ಆ ದೃಷ್ಟಿಯಿಂದ ಸೌಲೂರು ತಾಲೂಕಿನ ಕೂಡ ಎಲ್ಲ ಇಲಾಖೆ ಎಲ್ಲ ತರಿಸ್ಕೊಂಡು ಪರಿಶೀಲನೆ ಮಾಡಿ ಇಲಾಖೆಗೆ ಒಳ್ಳೆಯ ಒಂದು ಸಂದೇಶನ ಬಡ ಜನರಿಗೆ, ಕಾರ್ಮಿಕರಿಗೆ ಕೊಡ್ಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ. ತಮ್ಮ ಹೆಸರು ಹೇಳ್ರಿ? ಯಲ್ಲಪ್ಪ ಬಿ ಹರಿಜನ. ಮಾಂತೇಶ್ ಹಿರೇಮಠ ಅನ್ನೋ ಅಧಿಕಾರಿ ಸಿಗ್ಗಾಂವ್ ತಾಲೂಕಿಗೆ ಕಾರ್ಮಿಕ ಇಲಾಖೆಗೆ ಬಂದಿದ್ದಾರೆ. ಅವರಿಗೆ ಇಲ್ಲಿ ಅಧಿಕಾರ ಪಡೆಯೋದಕ್ಕೆ ಯಾಕೆ ವಿರೋಧ ಪಡಿಸ್ತಿದಾರ ಸರ್? ನೋಡ್ರಿ, ಮಾಂತೇಶ್ ಹಿರೇಮಠರ ಬಗ್ಗೆ ನಮಗ್ ಗೌರವ ಐತಿ, ಗೌರವ ಇಲ್ಲ ನಂಗಲ್ಲ. ಕಾರ್ಮಿಕರಂದ್ರೆ ಯಾರು? ಕಾರ್ಮಿಕರನ್ನ ಮೊದಲು ಪದದ ಅರ್ಥ ನಾವು ತಿಳ್ಕೋಬೇಕು. ಕಾರ್ಮಿಕರೇನು ಗೋಲ್ಡಿ ಕೆಲಸ ಮಾಡಾರ, ಕಾರ್ಪೆಂಟ್ರಿ ಕೆಲಸ ಮಾಡಾರ, ಬಣ್ಣ ಹಚ್ಚಾರ, ಬಡಿತನ ಕೆಲಸ ಮಾಡಾರ, NRG ಕಾರ್ಡ್ ಒಳಗ ಕೇಂದ್ರ ಸರ್ಕಾರದವ್ರು NRG ಕಾರ್ಡ್ನ ಒಳಗ ಕೆಲಸ ಮಾಡಂತವ್ರು ಕಾರ್ಮಿಕರು. ನಮ್ ಸಂತೋಷ್ ಲಾಡ್ ಅವ್ರು ಏನ್ ಮಾಡ್ಬಿಟ್ರು, ಹೊಲ ಇದ್ದರಿಗೆ, ಮನಿ ಇದ್ದರಿಗೆ, ಜಮೀನ್ ಇದ್ದರಿಗೆ, ಶ್ರೀಮಂತರಿಗೆ, ಮಸ್ತರ್ಗಳಿಗೆ ಕಾರ್ಡ್ ಕೊಡ್ಸಿದ್ರು. ಆ ಕಾರ್ಡ್ ಅನ್ನ ರಿಜೆಕ್ಟ್ ಮಾಡಿದ್ರು. ಹೋಗ್ತೇವೆ ನಾವು, ಕಾರ್ಡ್ ರಿಜೆಕ್ಟ್ ಮಾಡಿದ್ರಿ, ಸರ್ಕಾರ ನಮ್ದೈತಿ, ಕಾರ್ಡ್ ರಿಜೆಕ್ಟ್ ಮಾಡಿದ್ರಿ. ಆದ್ರೆ ಕಾರ್ಡ್ ರಿಜೆಕ್ಟ್ ಮಾಡೋ ಟೈಮ್ನಾಗ ಯಾರು ಏನೇ ಅಂತ ಅನ್ನೋದು ಯಾರು ಪರಿಶೀಲನೆ ಮಾಡ್ಲಿಲ್ಲ.
ಒಂದ್ ಜೋಳ ಕಾಳಿನ ಗಟ್ಟಿ ಕಾಳು ನಿಜವಾದ ಫಲಾಭಿಗಳು ಸತ್ತು ಹೋಗ್ಬಿಟ್ರೆ ರಿಜೆಕ್ಟ್ ಅನ್ಬಿಟ್ರೆ ಇಷ್ಟು ರಿಜೆಕ್ಟ್ ಹೊಡೆದ್ಬಿಟ್ರೆ ಇದು ಮೇನ್ ಇಂಪಾರ್ಟೆಂಟ್. ಇದನ್ನ ನಾವು ತಿಳ್ಕೊಬೇಕು. ರಿಜೆಕ್ಟ್ ಹೊಡೆದ್ರೆ ಅದಕ್ಕೆ ಆ ಸಾಹೇಬ್ ಏನ್ ಮಾಡಿದ, ಇವ 5 ಮಂದಿ ಪಂಚ ಕೇಳ್ಬೇಕು ಊರಾಗ. ನೀವು ಗುಂಡಿ ಕೆಲಸ ಮಾಡ್ತಾನ, ಕರೆಂಟ್ ಕೆಲಸ ಮಾಡ್ತಾನ, ವೈರ್ ಕೆಲಸ ಮಾಡ್ತಾನ, ಪೇಂಟ್ ಕೆಲಸ ಮಾಡ್ತಾನ ಅಂತ ಊರಾಗ ಪಂಚರ್ ಕೇಳ್ಬೇಕ. ಆದ್ರೆ ನೀವೇನ್ ಮಾಡ್ತಾನ, ಆಫೀಸಿಗೆ ಕರೆಸಿ ನೀ ಕಾರ್ಮಿಕ ಅಲ್ಲ, ನೀ ಬಂಗಾರ ಹಾಕಂಡಿ, ನೀ ಸಿರಿ ಹಾಕಂಡಿ, ನೀ ನೈಟಿ ಹಾಕಬೇಕು, ನೀ ಪ್ಯಾಂಟ್ ಉಟ್ಕೋಬೇಕು, ಅವನೆಲ್ಲ ಅವಾಸ್ಯ ಶಬ್ದ ಮಾತಾಡ್ಬಾರ್ದು. ಒಬ್ಬ ಸ್ವಾಮಿಯರ ಆಗ್ಯಾವ, ಹಿರೇಮಠ ಮಂದಿರ ಸ್ವಾಮಿಯರ ಪೈಕಿ ಆಗ್ಯಾವ, ಆ ರೀತಿ ಮಾಡ್ಬೇಕು. ಈ ಮಾಡ್ಬಾರ್ದು. ಮಾತೇಶ್ ಹಿರೇಮಠ ಅಂತೇಳಿ ಆ ಉದ್ದೇಶಕ್ಕೆ ಇವ್ರಿಗೆ ನೋವು ಬಂದೈತಿ. ಒಬ್ಬ ಹೆಣ್ಮಾಡಿ ಹೋಗಿ ಯಾವ ರೀತಿ ಸೌಜನ್ಯವಾಗಿ ನಡ್ಕೋಬೇಕು. ಒಬ್ಬ ಆಫೀಸರು ಒಂದು ಹುದ್ದೆ ಕೊಟ್ಟಾರ. ಎಲ್ಲಾ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಂತದಾಗಿರ್ಬೋದು, ಆಮೇಲೆ ಅವ್ರಿಗೆ ಹೆರಿಗೆ ಭತ್ಯೆ ಕೊಡಿಸೋದಂತಾಗಿರ್ಬೋದು, ಮದುವೆ ಸಹಾಯಧನ ಕೊಡಿಸೋದಂತಾಗಿರ್ಬೋದು, ಸ್ಕಾಲರ್ಶಿಪ್ ಕೊಡಿಸೋದಂತಾಗಿರ್ಬೋದು, ಎಲ್ಲ ಆಗಿರ್ಬೋದು. ಎಲ್ಲ ಯೋಜನೆಗಳನ್ನ ಕಾರ್ಮಿಕರಿಗೆ ಎಲ್ಲರೂ ನಾವು ಇವತ್ತಲ್ಲ ಸತತ 20 ವರ್ಷಗಳಿಂದ ನಿರಂತರ ಹೋರಾಟವನ್ನ ಮಾಡ್ಕೊಂತ, ರಕ್ತ ಸುರಿಸ್ಕೊಂತ ಹೋರಾಟ ಮಾಡ್ಕೊಂತ ಅವ್ರಿಗೆ ಎಲ್ಲಾನು ಕೊಡ್ಕೊಂತ ಬಂದೇವಿ. ಅವ್ರ ಎಲ್ಲ ಕಾರ್ಯಕರ್ತರು ಎಲ್ಲರೂ ದುಡ್ಕೊಂತ ಬಂದಾರ. ನಮ್ದೇನ್ ಉದ್ದೇಶ ಐತಿ, ದೇವರ ನಡವಳಿಕೆಯನ್ನ ಸರಿಯಾಗಿ ಇಟ್ಕೋಬೇಕವ, ಚಂದ ಕೇಳ್ಬೇಕು, ಚಂದ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಅವನು ಬೇಡ ನಮ್ಮ MLA ಹೆಸರು ಪಟ್ಟ ಮನಿ ಕೊಟ್ಟೇವಿ, ಎಲ್ಲರೂ ಕೊಟ್ಟೇವಿ. ಅವ್ನು ಬೇರೆ ಕಡೆ ಎತ್ತಂಗಡಿ ಮಾಡ್ಸಕ್ ನಾವು ಎಲ್ಲರೂ ಬದ್ಧದೇವಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತೆ ಜೈ ಶಿಗ್ಗಾಂವ್ ಸೌಂಡ್.